ಹಾವೇರಿ ಜಿಲ್ಲೆಯಲ್ಲಿ ಫೆಬ್ರವರಿ 14ರಂದು ನಡೆದ ಬೃಹತ್ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇದೀಗ ರಾಜಕೀಯ ಕಾದಾಟಕ್ಕೆ ಕಾರಣವಾಗಿದೆ. ಬಡವರು ವಾಸಿಸುತ್ತಿದ್ದ ಸೂರಿನ ಜಾಗಗಳಿಗೆ ಹಕ್ಕುಪತ್ರ ನೀಡುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕ್ರೆಡಿಟ್ ರಾಜಕೀಯ ತೀವ್ರಗೊಂಡಿದೆ. ವಿಶೇಷವಾಗಿ ಹಾನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮಾನೆ ಮತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ನಡುವೆ ವಾಕ್ ಸಮರ ಜೋರಾಗಿದೆ. ಈ ದಾಖಲೆಗಳಿಂದ ನಿಮಗೆ ಸಂಪೂರ್ಣ ಸಾಲ ಸಿಗ್ತಕ್ಕಂತ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಇವತ್ತು. ಆಮೇಲೆ ಇನ್ನ 30 ಮನೆಗಳು ಅವು ಈ ಪಟ್ಟಿಯಿಂದ ಸೇರ್ಪಡೆಗೊಂಡಿಲ್ಲ ಅಂತಕ್ಕಂಥ ಇಂತ ಒಂದು ಒಳ್ಳೆ ಸಾಧನೆ ಮಾಡಿದ್ದಂದ್ರೆ ನಾವು ಮರೆಯಲಾರದಂತದೇವು. ಗ್ರಾಮದವರು ಒಂದು ಸನ್ನಿವೇಶನ ಇದೆ ಅಂತ ನಮಗ್ ಬಹಳ ಖುಷಿ ಅನಿಸ್ತೈತಿ. ಇನ್ನು ಮುಂದೆ ನಾವು ನಿಮ್ಮದು ನಮ್ಗೆ ಹೇಳಿದ್ದಾರೆ, ತಹಶೀಲ್ದಾರ್ ಅವ್ರಿಗೂ ಕೂಡ ಮಾಹಿತಿ ಇದೆ. ಅವೆಲ್ಲನೂ ಕೂಡ ಸೇರ್ಪಡೆಗೊಳಿಸುವ ಮೂಲಕ ಅವ್ರಿಗೂ ಬರುವ ದಿನಗಳಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ಮ ಬದ್ಧತೆ ಇದೆ, ನಾವು ಬದ್ಧರಾಗಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವೆಲ್ಲ ಇಷ್ಟು ಸಮಯದಲ್ಲಿ ಬಂದಿದ್ದೀರಿ, ಕೂತ್ಕೊಂಡಿದ್ದೀರಿ. ಸಮಾಧಾನದಿಂದ ನಿಮ್ಮ ಶಾಸಕ ಶ್ರೀನಿವಾಸ ಮಾನೆ ಅವರು ಉಳುವವರ ಭೂ ಒಡೆತನ ಕಾನೂನು ತಂದಿದ್ದು ಕಾಂಗ್ರೆಸ್ ಸರ್ಕಾರ ಈಗ ವಾಸಿಸುವ ಬಡವರಿಗೆ ಹಕ್ಕುಪತ್ರ ನೀಡುತ್ತಿರುವುದು ನಾವು ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ನಮ್ಮ ಆಡಳಿತಾವಧಿಯಲ್ಲಿ ಈ ಹಕ್ಕುಪತ್ರಗಳನ್ನ ನೀಡದೇಕೆ ಎಂದು ಪ್ರಶ್ನಿಸಿ ನಮ್ಮ ಸರ್ಕಾರ ಹಕ್ಕುಪತ್ರ ವಿತರಿಸಿದ ಗ್ರಾಮಗಳಿಗೆ ಭೇಟಿ ನೀಡಲು ಆಹ್ವಾನಿಸಿದ್ದಾರೆ. ಬಿಜೆಪಿ ಯಾವಾಗಲೂ ಶ್ರೀಮಂತರ ಪರವಾಗಿ ಇರುವ ಪಕ್ಷ. ಬಡವರ ಹಕ್ಕಿನ ವಿಷಯದಲ್ಲಿ ಅವರು ಯಾವುದೇ ಸ್ಪಷ್ಟ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಮಾಜಿ ಸಚಿವ ಬಿಸಿ ಪಾಟೀಲ್ ಪಟ್ಟ ನೀಡುವ ನಾಟಕವನ್ನ ಕಾಂಗ್ರೆಸ್ ಮಾಡುತ್ತಿದೆ, ಕೆಲವೆಡೆ ಡ್ಯೂಪ್ಲಿಕೇಟ್ ಪಟ್ಟ ವಿತರಣೆ ನಡೆದಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ ಎಂದು ಹೇಳಿದ್ದಾರೆ. ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿ ಸರ್ಕಾರಿ ಹಣ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ ಅವರು ಕೆಲವು ಕಡೆಗಳಲ್ಲಿ 5 ರಿಂದ 10 ಸಾವಿರ ರೂಪಾಯಿಗಳವರೆಗೆ ವಸೂಲಿ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಎಂದು ತಿಳಿಸಿದ್ದಾರೆ. ಸುಮಾರು 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಭೂ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿದರು. ಅದರಲ್ಲಿ ಸುಮಾರು 1,10,000 ಜನಕ್ಕೆ ಪಟ್ಟ ಕೊಡ್ತೇವೆ ಅಂತ ಹೇಳಿ ಜನರನ್ನ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಡ್ಬಂದು ಪಟ್ಟ ಕೊಡ್ತೇವೆ ಅನ್ನೋಂಥ ಒಂದು ನಾಟಕ ಆಡಿದ್ರು. ಈಗ ಒಂದು ಉದಾಹರಣೆಗೆ ನಮ್ಮ ಹಿರೇಕೆರೂರು ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಸುಮಾರು 318 ಪಟ್ಟಗಳು ಡೂಪ್ಲಿಕೇಟ್ ಪಟ್ಟಗಳು. 1974-75ನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅವರಿಗೆ ಪಟ್ಟ ಕೊಟ್ಟು ಅದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಈ ಸ್ವತ್ತು ಈಗಿತ್ತಿತ್ತಲ ಕ್ರಿಯೇಟ್ ಆಗಿದ್ದಾವೆ. ಅದ್ರ ಮೇಲೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಅವರು ವಹಿವಾಟಲ್ಲಿದ್ದಾರೆ. ಅಂಥವ್ರಿಗೆ 314 ಜನಕ್ಕೂ ಕೂಡ ಈಗ ಪಟ್ಟ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ ಸುಮಾರು 3,000 ರೂಪಾಯಿ, 2,500-3,000 ರೂಪಾಯಿ ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡು, ಕೆಲವರು 5,000. ಒಬ್ಬ ಡಾಕ್ಟ್ರು ಕೂಡ ಕೊಟ್ಟಿದ್ದಾರೆ, ನಿಮಗೆ ಪಟ್ಟ ಫೋನ್ ಪೇ ಮಾಡಿ ಕೊಟ್ಟಿದ್ದಾರೆ. ಆ ಥರ ದುಡ್ಡನ್ನು ವಸೂಲು ಮಾಡಿಕೊಂಡು ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪಟ್ಟ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಪಟ್ಟ ಕೊಟ್ಟಾಗಿದೆ. ಪಟ್ಟ ಕೊಟ್ಟವ್ರಿಗೆ ಪುನಃ ಪಟ್ಟ ಕೊಡುವಂಥ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಇಡೀ ತಾಲೂಕಾ ಜಿಲ್ಲಾ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ. ಈಗೇನಾಗಿದೆ ಅಂದರೆ, ಈಗ ಹಿಂದೆ ಏನು ಪಟ್ಟ ಕೊಟ್ಟಿದ್ದಾರೆ ಅವರು ವಾರಸ್ದಾರರು, ಅವರು ಖಾಸಗಿ ಜಮೀನಲ್ಲಿ ಸೈಟ್ಗಳಿಂದ ಅವತ್ತಿನ ಕಾಲಕ್ಕೆ ಮಾಡಿ ಕೊಟ್ಟಂಥದ್ದು. ಅವ್ರಿಗೆ ಆಲ್ರೆಡಿ ಹಕ್ಕಿತ್ತು, ಬ್ಯಾಂಕ್ ಸಾಲ ಆಗಿದೆ. ಈಗ ಇವ್ರ ಪಟ್ಟದಲ್ಲಿ ಏನು ನಮೂದು ಮಾಡಿದ್ದಾರೆ, 15 ವರ್ಷ ಯಾರಿಗೂ ಪರಭಾರೆ ಮಾಡೋಂಗಿಲ್ಲ, ಅದ್ರ ಮೇಲೆ ಸಾಲ ತೆಗಿಯಂಗಿಲ್ಲ. ಅಂದರೆ ಅವನ ಹಕ್ಕನ್ನು ಕಿತ್ಕೊಂಡು ಅವನಿಗೆ ಇವತ್ತು ಚೂರಿ ಹಾಕೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ನಿಜವಾಗ್ಲೂ ಯಾರು ಫಲಾನುಭವಿಗಳು ಆಗಬೇಕಾಯ್ತು, ಯಾರಿಗೆ ಕೊಟ್ಟರಪ್ಪ ಪಟ್ಟಣ? ನಿರ್ಗತಿಕರಿಗೆ, ಯಾವುದೋ ಸರ್ಕಾರಿ ಜಮೀನಲ್ಲಿ ಬಡವರು ಮನೆ ಕಟ್ಕೊಂಡವ್ರಿಗೆ ಕೊಟ್ರ ನಾವು ಅಪ್ರಿಷಿಯೇಟ್ ಮಾಡ್ತಿದ್ವಿ, ಅವ್ರಿಗೆ ಶಾಬಾಸ್ಗಿರಿ ಕೊಡ್ತಾ ಇದ್ವಿ. ಯಾವುದೋ ಬಗರುಕಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಂಡವ್ರಿಗೆ ಪಟ್ಟ ಕೊಟ್ಟಿದ್ರೆ ಹೌದು ಅನ್ಬೋದಾಗಿತ್ತು. ಯಾರು ಪಟ್ಟಗಳಿದ್ದಾವೆ, ಯಾವ ಪೌತಿಕತೆ ಇದೆ, ಯಾರು ತಂದೆ ಸತ್ತಿದ್ದಾರೆ, ತಂದೆ ಸತ್ತರೆ ಮಕ್ಕಳು ವಾರಸ್ದಾರ ಆಗ್ಯಾಕಾರೆ ಆಟೋಮೆಟಿಕ್ಲಿ ಅವ್ರ ಹೆಸರಲ್ಲೇ ಇವತ್ತು ಉತ್ತಾರ ಹುಟ್ಟಿದ್ದಾವೆ. ಅಂಥವ್ರಿಗೂ ಕೂಡ ಇವತ್ತು ಪುನಃ ಪಟ್ಟ ಕೊಡುವಂಥ ಕೆಲಸ ಮಾಡಿ ಇವತ್ತು ಅವರ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ. ಅದ್ರ ಜೊತೆಗೆ ಇವತ್ತು ಉದಾಹರಣೆಗೆ ಶ್ರೀರಾಮಕೊಪ್ಪದಲ್ಲಿ 36-37 ಹರಿಜನ ಕುಟುಂಬಗಳು ಆ ಬೆಟಗೇರಿ ಗುಡ್ಡದಲ್ಲಿ ವಾಸವಾಗಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವ್ರು ಪಟ್ಟ ಕೇಳ್ತಾ ಇದ್ದಾರೆ, ಈ ಅಧಿಕಾರಿಗಳು ಕೊಡ್ತಾ ಇಲ್ಲ.
ಇವತ್ತು ಅಂಥವ್ರಿಗೆ ಕೊಟ್ಟಿದ್ರೆ ಇವರು ಅದು ಹೌದಪ್ಪ ನೀವು ಪಟ್ಟ ಕೊಟ್ಟಿದ್ದು ಸಾರ್ಥಕ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಮನೆ ಇದ್ದಂಥವ್ರಿಗೆ ಹಕ್ಕುದಾರರಿಗೆ ಹಕ್ಕುಪತ್ರವನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಜನರಿಗೆ ಕಣ್ಣೆರಚಿ ದೊಡ್ಡ ಸಮಾವೇಶ ಮಾಡಿ ಇವತ್ತು ಒಂದು ದೊಡ್ಡ ಸರ್ಟಿಫಿಕೇಟನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪಡ್ಕೊತಾ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತು ತರಬೇಕು ಅಂತ ಬಂದರೆ ಜಿಲ್ಲಾಧಿಕಾರಿ ಯಾವುದೇ ರೀತಿ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಎಷ್ಟು ದಿವಸದಲ್ಲಿ ಸರಿಪಡಿಸ್ತೀವಿ ಅಂತ ನೋಡ್ತೀನಿ. ಐ ವಿಲ್ ಲುಕ್ ಇನ್ ಟು ದಿಸ್. ದಿಸ್ ಇಸ್ ಈ ಡಿ ಸಿಗಳದ್ದು ಮಾಮೂಲು ಉತ್ತರ. ಸಿ ಟು ಇಟ್, ಐ ವಿಲ್ ಲುಕ್ ಇನ್ ಟು ದಿಸ್. ಇದು ಉತ್ತರ ಬೇಕಾಗಿಲ್ಲ. ಇದು ನಾನು ಒಬ್ಬ ಮಾಜಿ ಮಂತ್ರಿ, ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಬಂದು ಕೇಳಿದಾಗ ಈ ಉತ್ತರ ಸಿಗ್ತದೆ ಅಂದರೆ ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದರೆ ಯಾವ ರೀತಿ ಉತ್ತರ ಸಿಗ್ತದೆ ಅಂತ ನೀವು ವಿಚಾರ ಮಾಡಿ. ನಾವು ಅವ್ರಿಗೆ ಕೇಳಿದಷ್ಟೇ, ಈಗ ಅಕ್ರಮವಾಗಿ ಕೊಟ್ಟಂಥ ಪಟ್ಟಗಳು ರದ್ದಾಗಬೇಕು, ಅವ್ರ ಹಕ್ಕುಗಳನ್ನು ಅವ್ರ ಶಾಶ್ವತ ಅವರಿಗೆ ಉಳಿಸ್ಕೊಡ್ಬೇಕು, ಈ ಸ್ವತ್ತು ಮಾಡಿಕೊಡ್ಬೇಕು, ಅದಕ್ಕೆ ನಕಾಶೆಯನ್ನು ಗುರುತಿಸ್ಕೊಡ್ಬೇಕು. ಇವತ್ತು ಇವರು ಡೂಪ್ಲಿಕೇಟ್ ಮಾಡಿ ಮತ್ತೆ ಅಗೇನ್ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅವ್ರ ಹಕ್ಕಿತ್ಕೊಂಡ್ರೆ ಆ ಹಕ್ಕನ್ನು ಉಳಿಸ್ಕೊಡೋಂಥ ಕೆಲಸ ಆಗಬೇಕು. ಇದನ್ನು 10 ದಿವಸದಲ್ಲಿ ಸರಿಪಡಿಸ್ಬೇಕು ಅಂತ ಕೇಳಿದ್ದೀವಿ. 15 ದಿವಸ ಅವ್ರು ಹೇಳಿದಾರೆ, ಮಾರ್ಚ್ 10 ಒಳಗೆ ಬರ್ತೀನಿ. ಅದು ಮೊದಲೇ ಬರೋಕ್ಕೆ ತಯಾರಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಜನರ ಸಮಸ್ಯೆಗೆ ಸ್ಪಂದಿಸಕ್ಕೆ ತಯಾರಿಲ್ಲ ಅಂದರೆ ವಾಟ್ ಸಾರ್ಟ್ ಆಫ್ ಡಿ ಸಿ ಈಸ್, ವಾಟ್ ವರ್ಕ್ ಹಿ ಈಸ್ ಡೂಯಿಂಗ್? ದೇ ಆರ್ ಗೆಟಿಂಗ್ ಪಬ್ಲಿಕ್ ಸ್ಯಾಲ್ರಿ. ಸಾಮಾನ್ಯ ಜನರ ಸಂಬಳ ಕೊಡ್ತಾ ಇರೋದು ಅವ್ರಿಗೆ. ಅವರು ಅರಮನೆಯಿಂದ ಬಂದಿಲ್ಲ, ಅವ್ರು ಯಾವ ಮನೆಯಿಂದ ಬಂದರೂ ಗೊತ್ತಿಲ್ಲ. ಸಂಬಳ ಕೊಡ್ತಿರೋದು ನಾವು, ನಮ್ಮ ಜನ. ಇವತ್ತು ಜನರಿಗೆ ಸ್ಪಂದಿಸಬೇಕಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರುಗಳು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನು 10 ಜಿಲ್ಲೆಗಳ ಸಭೆ ನಡೆದು ಮುಖ್ಯಮಂತ್ರಿಗಳು ಪಟ್ಟ ಕೊಟ್ಟರು. ಆ ಪಟ್ಟಗಳನ್ನು ತಗೊಂಡೋಗಿ ಹಳ್ಳಿಯಲ್ಲಿ MLAಗಳು ತಹಸೀಲ್ದಾರ್ ಕಡ್ಕೊಂಡು ಕೊಡ್ತಾರೆ. ಒಂದು ಪಟ್ಟ ಎಷ್ಟು ಸರಿ ಕೊಡ್ತೀರಿ? 14ನೇ ತಾರೀಕು ಕೊಟ್ಟಾಗಿದೆ. ಮತ್ತೆ ಪುನಃ ಅವ್ರಿಗೆ ಪಟ್ಟ ಕೊಡೋಂಥ ಕೆಲಸ ನೀವು ಮಾಡ್ತೀರಿ. ನಾಚಿಕೆ ಆಗಬೇಕು. ಜಿಲ್ಲಾಧಿಕಾರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳೋಂಥ ಶಕ್ತಿ ಇಲ್ಲ, ಶಕ್ತಿಹೀನರಾಗಿದ್ದಾರೆ. ಈ ಶುಡ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್. 2,500 3,000 10,000 ಕೊಟ್ಟಿದ್ದಾರೆ. ಕಿವಿ ಕಿವುಡಾದ್ರೆ ಯಾವುದು ಕೇಳೋದಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದ್ವಲ್ಲ, ಇಷ್ಟು ಜನ ಬಂದು ಹೇಳ್ತಾ ಇದ್ದೀವಿ. ಇನ್ನೇನು ಹೇಳಿ, ವಿಡಿಯೋ ತೋರಿಸ್ತಾ ಇದ್ದಾರೆ. ವಿಡಿಯೋ ತೋರಿಸ್ತಾ ಇದ್ದಾರೆ. ಅದು ಎವಿಡೆನ್ಸ್ ಅಲ್ಲ. ಮತ್ತೆ ಅಲ್ಲ ಒಂದ್ ನಿಮಿಷ, ಅದು ಏನ್ ಹೇಳಿದಾರೆ ವಿಡಿಯೋನ ಅವ್ರು ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ಏನ್ ಹೇಳಿದ್ರೆ, ನೀವು ದುಡ್ಡು ಇಸ್ಕೊಂಡ್ ಎಲ್ಲಾದ್ರೂ ಹೇಳಿದ್ರೆ ಅದನ್ನ ನಾವು ನಿಮಗೆ ಪಟ್ಟ ಕೊಡಲ್ಲ ಅನ್ನೋ ಮಾತನ್ನ ಹೋಗೋಬಂದೆ. ನೀವೇನಾರ ಹೋಗಿ ಅಲ್ಲಿ ಬಾಯ್ ಬಿಟ್ರಿ ಅಂದ್ರೆ ನಿಮ್ದು ಪಟ್ಟ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಇಟ್ಕೊಂಡು ಹೆದರ್ಸ್ತಾ ಇದಾರೆ. ಕೊಡ್ತೀನಿ ಕೊಡಲ್ಲ, ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡ್ ಬಿಟ್ಟಾರೆ, ಬರೋದ್ ಬಿಟ್ಟಿದ್ದಾರೆ. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರು ದುಡ್ಡು ಇಸ್ಕೊಳ್ಳೋ ವಿಡಿಯೋ ಇದ್ರೆ ನಾವು ರಿಲೀಸ್ ಮಾಡೇ ಬಿಡ್ತಿದ್ವಿ. ಬಟ್ ಅವ್ರು ಎದುರಿಸಿದ್ರೆ ಅಂತ ಹೇಳಂತ ತಾಕತ್ತು ಡಿ ಸಿಗಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡಿದ್ರೆ ಗೊತ್ತಾ, ದುಡ್ಡೆಲ್ಲ ಎಲ್ಲರೂ ಸೇರಿ ಇಡೀ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದೊಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ, ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಒಂದು ಅಗಳು ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮ್ಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳನ್ನು ಕೇಳಿ ಅಲ್ಲಿ ಪರಿಹಾರ ಆಯ್ತು ಅಂದ್ರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಅಂತ ಕೇಳಿದ್ದೀವಿ. ಎಲ್ಲರೂ ಸಿದ್ಕೊಟ್ಟು ಕೇಳಿದ್ದೀವಿ. ಅದು ಮಾಡಲಿಲ್ಲ ಅಂದ್ರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ. ಇರುವ 2 ಪಕ್ಷಗಳ ಆರೋಪ ಮತ್ತು ಪ್ರತ್ಯಾರೋಪಗಳಿಂದ ಹಕ್ಕುಪತ್ರ ವಿಚಾರ ರಾಜಕೀಯ ವೇದಿಕೆಗೆ ಏರಿದ್ದು ಜನರಲ್ಲಿ ಕುತೂಹಲ ಮೂಡಿಸಿದೆ. ಸ್ವಂತ ಸೂರಿನ ಜಾಗಕ್ಕೆ ಕಾನೂನುಬದ್ಧ ದಾಖಲೆ ದೊರಕಬೇಕು ಎನ್ನುವುದು ಬಡವರ ಬಹುಕಾಲದ ಬೇಡಿಕೆ. ಆದರೆ ಈ ಹಕ್ಕುಪತ್ರ ವಿತರಣೆ ವಿಚಾರವೇ ಇದೀಗ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿರುವುದು ಗಮನಾರ್ಹ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.